ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ನಲ್ಲಿ ಸಂಜು ಸ್ಯಾಮ್ಸನ್ ನಮ್ಮ ಜೊತೆ ಇದ್ದಿದ್ರಿಂದಲೇ ವಿಶ್ವಕಪ್ ಗೆದ್ದಿದ್ದೇವೆ ಅಂತ ವರುಣ್ ಚಕ್ರವರ್ತಿ ಹೇಳಿದ್ದಾರೆ. ಭಾರತ ತಂಡದಲ್ಲಿ ಮಲ್ಲು ಕ್ರಿಕೆಟಿಗನೊಬ್ಬ ಇದ್ರೆ ವಿಶ್ವಕಪ್ ಗೆಲ್ತೇವೆ ಎನ್ನುವಂತ ಮೀಮ್ಸ್ ಹೊಂದಿದೆ. ಅದರಂತೆ ಸಂಜು ಇದ್ದಿದ್ದಕ್ಕೆ ನಾವು ಗೆದ್ದಿದ್ದೇವೆ ಎಂದಿದ್ದಾರೆ. ವರುಣ್ ಚಕ್ರವರ್ತಿ ಹೇಳಿದಂತೆ 2007ರ T20 ವಿಶ್ವಕಪ್ ಗೆದ್ದಾಗ, 2011ರಲ್ಲಿ ಏಕದಿನ ವಿಶ್ವಕಪ್ ಗೆದ್ದಾಗ ಕೇರಳದ ಶ್ರೀಶಾಂತ್ ಭಾರತ ತಂಡದಲ್ಲಿದ್ದರು. 2024 ಹಾಗೆ 2026ರಲ್ಲಿ T20 ವಿಶ್ವಕಪ್ ಗೆದ್ದಾಗ ಮಲಯಾಳಿಯಾಗಿ ಸಂಜು ಸ್ಯಾಮ್ಸನ್ ತಂಡದಲ್ಲಿದ್ದರು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕ್ರೇಜ್ನಿಂದ ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಹಾಗೆ ಐರ್ಲೆಂಡ್ ನಂತ ದೇಶಗಳ ಕ್ರಿಕೆಟ್ ಮಂಡಳಿಗಳು ಬಿಸಿಸಿಐ ಬಳಿ ಹೆಚ್ಚಿನ ಏಕದಿನ ಸರಣಿಗಳನ್ನು ಆಡೋಕೆ ಪ್ರಸ್ತಾಪ ಮಾಡಿವೆ. ರೋಕೋ ಜೋಡಿ ಓಡಿಐ ಮಾತ್ರ ಆಡ್ತಾ ಇದ್ದು 2027ರ ಏಕದಿನ ವಿಶ್ವಕಪ್ ಬಳಿಕ ಇವರಿಬ್ಬರು ಕೂಡ ಈ ಮಾದರಿಗೆ ನಿವೃತ್ತಿಯನ್ನ ಘೋಷಣೆ ಮಾಡಬಹುದು. ಈ ಇಬ್ಬರ ಆಟವನ್ನ ನೋಡೋಕೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಸೊ ಇದರ ಲಾಭವನ್ನ ಪಡೆಯಲು ಮುಂದಾಗಿರುವಂತಹ ವಿದೇಶಿ ಮಂಡಳಿಗಳು ಬಿಸಿಸಿಐ ಬಳಿ ಏಕದಿನ ಪಂದ್ಯಗಳನ್ನ ಹೆಚ್ಚಿಗೆ ಆಡಿಸುವಂತೆ ಮನವಿ ಮಾಡಿದ್ದಾರೆ. ಆಟಗಾರರಂತೆ ತರಬೇತುದಾರರು ಕೂಡ ಮನುಷ್ಯರು. ಕಳೆದ 18 ತಿಂಗಳಲ್ಲಿ ನಾನು ಕೆಲ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡಿರಬಹುದು ಅಂತ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಹೇಳಿದ್ದಾರೆ. ನನ್ನ ಕೋಚಿಂಗ್ ಟೈಮಲ್ಲಿ ನಾನು ತಪ್ಪುಗಳನ್ನ ಮಾಡಿರಬಹುದು, ಆದರೆ ಆ ನಿರ್ಧಾರಗಳು ಕೂಡ ಒಳ್ಳೆಯ ಉದ್ದೇಶಕ್ಕಾಗಿ ಆಗಿದೆ. ಹೀಗಾಗಿ ಇಂಥ ನಿರ್ಧಾರಗಳಿಂದ ನಾನು ಹಿಂದೆ ಸರಿಯಲ್ಲ ಎಂದಿದ್ದಾರೆ. ದಿ 100 ಲೀಗ್ನಲ್ಲಿ SRH ಪಾಕಿಸ್ತಾನದ ಆಟಗಾರ ಅಬ್ರಾರ್ ಅಹ್ಮದ್ ಖರೀದಿ ಬಗ್ಗೆ ಆಕ್ರೋಶ ಹೊರಹಾಕಿರುವಂತಹ ಸುನಿಲ್ ಗವಾಸ್ಕರ್ ಇದು ಭಾರತೀಯ ಸೈನಿಕರ ಸಾವಿಗೆ ಪರೋಕ್ಷ ಕೊಡುಗೆ ಎಂದಿದ್ದಾರೆ. ಪಾಕಿಸ್ತಾನಿ ಆಟಗಾರರು ಗಳಿಸುವ ಹಣದ ಮೇಲೆ ಆ ದೇಶದ ಸರ್ಕಾರ ತೆರಿಗೆ ವಿಧಿಸುತ್ತೆ. ಆ ಹಣವನ್ನ ಭಾರತೀಯ ಸೈನಿಕರ ವಿರುದ್ಧ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲು ಬಳಸಲಾಗುತ್ತೆ ಎಂದಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕತ್ವದಲ್ಲಿ ಬದಲಾವಣೆ ಆಗುವಂತ ಚಾನ್ಸಸ್ ಇದೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಇನ್ನೂ ಕೂಡ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಸೊ ಯಾವಾಗ ತಂಡಕ್ಕೆ ಕಂಬ್ಯಾಕ್ ಮಾಡ್ತಾರೆ ಎನ್ನುವಂತ ನಿರೀಕ್ಷೆ ಇಲ್ಲ. ಸೊ ಒಂದ್ ವೇಳೆ ಕಮಿನ್ಸ್ ಬರದೇ ಇದ್ರೆ ಆ ಪಂದ್ಯಗಳಲ್ಲಿ ಟೀಂ ಇಂಡಿಯಾದ ಯಂಗನ್ ಇಶಾನ್ ಕಿಶನ್ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ವಿರಾಟ್ ಕೊಹ್ಲಿ RCB ತಂಡದಲ್ಲಿ ಕಾಣಿಸಿಕೊಂಡ ಅತ್ಯುತ್ತಮ ಆಟಗಾರನ ಒಳಗೊಂಡಿರುವ ಸಾರ್ವಕಾಲಿಕ ಪ್ಲೇಯಿಂಗ್ 11 ಹೆಸರಿಸಿದ್ದಾರೆ. ಈ 11 ಆಟಗಾರರಲ್ಲಿ ಇಬ್ಬರು ಕನ್ನಡಿಗರು ಕೂಡ ಕಾಣಿಸಿಕೊಂಡಿದ್ದಾರೆ. ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸ್, KL ರಾಹುಲ್, ರಜತ್ ಪಾಟಿದಾರ್, ದಿನೇಶ್ ಕಾರ್ತಿಕ್, ಹರ್ಷಲ್ ಪಟೇಲ್, ಅನಿಲ್ ಕುಂಬ್ಳೆ, ಮಿಚೆಲ್ ಸ್ಟಾರ್ಕ್, ಡೇಲ್ ಸ್ಟೇನ್ ಹಾಗೆ ಯುಜ್ವೇಂದ್ರ ಚಹಲ್ರನ್ನ ಆಯ್ಕೆ ಮಾಡಿದ್ದಾರೆ. ಈ ತಂಡಕ್ಕೆ ರಜತ್ ಪಾಟಿದಾರನ್ನೇ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ದುಬಾರಿ ಬೆಲೆಯ ಐಷಾರಾಮಿ ಕಾರನ್ನ ಖರೀದಿ ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ತಮ್ಮ ಪ್ರೇಯಸಿ ಮಹಿಕಾ ಶರ್ಮಾ ಜೊತೆ ಹೊಸ ಕಾರನ್ನ ಡ್ರೈವ್ ಮಾಡ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದು ಫೆರಾರಿ 12 ಸಿಲಿಂಡ್ರಿ ಎಂಬ ಐಷಾರಾಮಿ ಸ್ಪೋರ್ಟ್ಸ್ ಕಾರ್ ಆಗಿದ್ದು ಇದರ ಬೆಲೆ 10 ಕೋಟಿ ರೂಪಾಯಿ ಆಗಿದೆ. ಪಾಕಿಸ್ತಾನ ಸೇನೆ ನಡೆಸಿದ ಭೀಕರ ದಾಳಿಯನ್ನು ಅಫ್ಘಾನಿಸ್ತಾನ ತಂಡದ ಪ್ರಮುಖ ಆಟಗಾರರು ಸೋಷಿಯಲ್ ಮೀಡಿಯಾ ಮೂಲಕ ಖಂಡಿಸಿದ್ದಾರೆ. ರಂಜಾನ್ ಸಮಯದಲ್ಲಿ ಇಂತಹ ಅಮಾನುಷ ಕೃತ್ಯಗಳನ್ನು ಎಸಗಿರೋದು ಅಸಹ್ಯಕರ. ಇದು ಯುದ್ಧಾಪರಾಧ ಅಂತ ಅಫ್ಘಾನ್ ತಂಡದ ಸ್ಟಾರ್ ಆಟಗಾರ ರಶೀದ್ ಖಾನ್ ಹೇಳಿದ್ದಾರೆ. ಚಿಕಿತ್ಸೆ ಪಡಿತಾ ಇದ್ದ ಯುವಕರನ್ನ ಕೊಲೆ ಮಾಡಲಾಗಿದೆ. ಆಸ್ಪತ್ರೆಯ ಹೊರಗೆ ಕಾಯ್ತಾ ಇದ್ದ ತಾಯಂದಿರ ಆಕ್ರಂದನ ಕೇಳುವವರಿಲ್ಲ ಅಂತ ಮೊಹಮ್ಮದ್ ನಬಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಏಕದಿನ ಸರಣಿಯ ಸೋಲಿನ ಬಳಿಕ ಬಾಂಗ್ಲಾದೇಶ ವಿರುದ್ಧ ಪಾಕಿಸ್ತಾನ ತಂಡ ದೂರು ದಾಖಲಿಸಿದೆ. ICC ನಿಯಮದ ಪ್ರಕಾರ ರಿವ್ಯೂ ಕೇಳೋಕೆ ಕೇವಲ 15 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಆದರೆ ಕ್ರೀಡಾಂಗಣದ ಬಿಗ್ ಸ್ಕ್ರೀನ್ ಮೇಲೆ ರಿಪ್ಲೇ ನೋಡಿದ ನಂತರವೇ ಬಾಂಗ್ಲಾದೇಶ ತಂಡದ ನಾಯಕ ರಿವ್ಯೂ ನಿರ್ಧಾರ ಮಾಡಿದ್ದಾರೆ. ಇದು ನಿಯಮ ಬಾಹಿರ ಎಂದು ಪಾಕಿಸ್ತಾನ ಆರೋಪಿಸಿದೆ. ಪಾಕಿಸ್ತಾನದ ನ್ಯಾಷನಲ್ T20 ಕಪ್ ಟೂರ್ನಿಯಲ್ಲಿ ಅಸಾದ್ ಅಖ್ತರ್ ಎಸೆತ ಇದೀಗ ಮ್ಯಾಚ್ ಫಿಕ್ಸಿಂಗ್ ಅನುಮಾನಕ್ಕೆ ಕಾರಣವಾಗಿದೆ. ಪೇಶಾವರದ ಅರ್ಬಾಬ್ ನಿಯಾಜ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಈ ಮ್ಯಾಚ್ ಅಲ್ಲಿ ಲಾಹೋರ್ ಹಾಗೆ ಕರಾಚಿ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಅಸಾದ್ ಉದ್ದೇಶಪೂರ್ವಕವಾಗಿಯೇ ನೋ ಬಾಲ್ ಎಸೆದಿದ್ದಾರೆ ಎನ್ನಲಾಗ್ತಿದೆ. ಯಾಕಂದ್ರೆ ಸ್ಪರ್ಧಾತ್ಮಕ ಕ್ರಿಕೆಟ್ ಆಡುವಂತ ಯಾವುದೇ ಬೌಲರ್ ಇಷ್ಟೊಂದು ದೂರದಲ್ಲಿ ಕಾಲಿಟ್ಟು ಚೆಂಡನ್ನ ಎಸೆಯಲ್ಲ ಎನ್ನುವುದೇ ಅನುಮಾನಕ್ಕೆ ಕಾರಣ ಆಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.